ಕಾರ್ಕಳ ತಾಲೂಕಿನ ಕುಕ್ಕುಂದೂರು ಗ್ರಾಮದ 2 ಬಡ ಕುಟುಂಬಗಳ ಮೇಲೆ ಸ್ಥಳೀಯ ಪ್ರಭಾವಿ ವ್ಯಕ್ತಿ ಈ ಕುಟುಂಬಗಳ ಮೇಲೆ ಬೆದರಿಕೆಯನ್ನ ಹಾಕ್ತಾ ಇದ್ದು 2 ಕುಟುಂಬಗಳು ತಮ್ಮ ರಕ್ಷಣೆಗಾಗಿ ಮಾಧ್ಯಮದ ಮೊರೆ ಹೋದ ಘಟನೆ ನಡೆದಿದೆ. ಕಾರ್ಕಳದ ಕುಕ್ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲ್ಚಡ್ಡು ಬಳಿ ಕಳೆದ 35 ವರ್ಷಗಳ ಹಿಂದೆ ಗುಲಾಬಿ ಕುಲಾಲ್ ಹಾಗೂ ಜಯಂತಿ ಆಚಾರ್ಯರ ಕುಟುಂಬಗಳೆರಡು ಸರ್ಕಾರಿ ಜಾಗದಲ್ಲಿ ಪುಟ್ಟ ಮನೆಗಳಲ್ಲಿ ವಾಸವಾಗಿದ್ರು. ಅವರು ಕಳೆದ 35 ವರ್ಷಗಳಿಂದಲೇ ತಮಗೆ ಹಕ್ಕುಪತ್ರ ನೀಡಿ ಎಂದು ಕಂದಾಯ ಇಲಾಖೆಗೆ ಮನವಿಯನ್ನ ಮಾಡಿದ್ರು. ಹಕ್ಕುಪತ್ರ ಸಿಗದಾಗ ನಿರಂತರ ಮನವಿ ಮಾಡುತ್ತಲೇ ಬಂದಿರುತ್ತಾರೆ. ಆದರೆ ಈ ಪ್ರಭಾವಿ ವ್ಯಕ್ತಿಯ ಪ್ರಭಾವದಿಂದಾಗಿ ಆ ಬಡ ಕುಟುಂಬಗಳು ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. ಇದರಿಂದಾಗಿ ಆಡಳಿತ ಯಂತ್ರ ಮಾತ್ರ ಇವರ ಸಮಸ್ಯೆ ಪರಿಹಾರ ಮಾಡುವ ಯಾವುದೇ ಕಾರ್ಯಕ್ಕೂ ಮನಸ್ಸು ಮಾಡಲಿಲ್ಲ. ಈ ಬಡ ಕುಟುಂಬಗಳ ಮೇಲೆ ನಿರಂತರವಾಗಿ ನಡೆಯುವ ದೌರ್ಜನ್ಯದ ವಿರುದ್ಧ ಯಾರು ಧ್ವನಿ ಎತ್ತಿರುವುದು ಈ ಕುಟುಂಬ ಚಿಂತಾಕೃತವಾಗಿದೆ. ಈ ಮನೆಯ ಮಹಿಳೆಯರು ನಮಗೆ ಅನ್ಯಾಯ ಮಾಡಬೇಡಿ ಎಂದು ಕಣ್ಣೀರು ಸುರಿಸುತ್ತಾ ಹೇಳುವುದನ್ನು ಕಂಡ್ರೆ ಬಡವರ ಮೇಲೆ ದೌರ್ಜನ್ಯ ಮಾಡುವ ಕಾರ್ಯ ಅಲ್ಲಲ್ಲಿ ನಡೆಯುತ್ತಿದೆ. ಈ 2 ಕುಟುಂಬಗಳು ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಇಂದು ಎನ್ನ ಅಮ್ಮನ ಪುದರ ಗುಲಾಬಿ ಕುಲಾಲ್ ಜಯಂತಕ್ಕ ಆಚಾರ್ಲು ಬೊಕ್ಕ ಮಹಿಳಾ ಮಂಡಲ ಮೂಜಿ ಒಟ್ಟುಗಾದ ಇಲ್ಲ ಉಂಡು ಕರಿನ 35 ವರ್ಷ ಅವು ಇಂಕ್ಲು ಬತ್ತದು ಕುಲ್ಲುದು ಅಲ್ತು ಬಕ್ಕ 5 ವರ್ಷೋಡು ಬಕ್ಕ ಕಣಿ ತೋಡಿಯರು ಕಣಿ ತೋಡುದು ಮರಿಯಲ್ಲ ಟೈಮುಡು ಜೋಕುಲು ಎನ್ನ ಅದಾಗ ಎಲ್ಲಿ ಇತ್ತೆ ಎನ್ನ ಜೋಕ್ಲೆ 10 ವರ್ಷ ಅಂಡು ಅಲ್ತು ಬಕ್ಕ 10 ವರ್ಷ ಆನಾಗ ಕಣಿ ಹಾಕಿದು ತೋಡ್ದು ಪೋಯರು ಮರಿಯಲ್ಲರ ಟೈಮುಡು ಗೋಡೆ ಮಗರುಡೊಂದು ಮಲ್ತೀರು ಅಲ್ತ ಬಕ್ಕ ಪಂಚಾಯತಿಗೆ ಪೋದು ಪಂಡಿ ಬಕ್ಕ ಕಣಿನ ಪಂಚಾಯತಿ ದಗುಲು ಬತ್ತದು ಮುಚ್ಚಾಯರು ಅಲ್ತ ಬಕ್ಕ ಇತ್ತೆ ಕರಿನ 10 ವರ್ಷದ ಬಕ್ಕ ಕೂಡ ಆರು ಬತ್ತದ ಜಾಗನ ಇಂಕಲ್ನ ಬೇಲಿನ ಪೂರ ಮಗತು ಬುಡ್ದು ಕಲ್ಲನ್ನು ಪೂರ ನೂಕುದು ಬತ್ತದ ಬೆದರಿಕೆ ಪಾಡೊಂದೇ ಉಲ್ಲೇರು ಎದಲ್ಲ ಬತ್ತದ ಎಂಕುಲು ದಾಂತಿಪ್ಪನ ಪೊರ್ತುಗು ನೂಕುನು ಬೇಲಿಗೆ ಉಂದೆಗೆ ಬರ್ಪುನು ಎನ್ನ ಅಮ್ಮನಗಳಿಗೆ ಹಿಂಸೆ ಕೊರ್ಪುನು ಇತ್ತೆ ಎನ್ನ ಸಾಧಾರಣ ಪಪ್ಪಗ ಅಷ್ಟ ವರ್ಷ ಅವು ಬಾರಿ ಕಿರುಕುಳ ಕೊರೊಂದುಲ್ಲೇರು ಎನ್ನ ಪಪ್ಪ ಹಿಂಸೆ ಎಡು ಜೆತ್ತೊಂದುಲ್ಲೇರು ರಾತ್ರಿ ಪೂರ ಬಾರಿ ಕಿರಿಕಿರಿ ಆಪುನರಿಗೆ ಹಕ್ಕು ಪತ್ರ ಕೊಕ್ಕಂದು ಪಂಡೇರು ಮೇರು ದೀಶಿಡು ಅಗುಲು ಪಂಚಾಯತಿದಗುಲು ಕೊರ್ರಕ್ಕೆ ಏನೊಂದು ಜರಿ ಏರನ ಕಿರುಕುಳ ಒಂದೊಂದು ಗೊತ್ತು ಜಿ ಸೂರುನೈಕೆ ಮಾತ್ರ ಮಧ್ಯಾಹ್ನ ಕಾಂಡೆ ಬತ್ತರು ಬಯ್ಯ ಮುಟ್ಟ ಮೂಲ ಕಿರುಕುಳ ಕೊರೊಂದುಲ್ಲೇರು ರಟ್ಟು ಜಯಂತಿ ಅಕ್ಕಾಗ್ಲ ಗುಲಾಬಕ್ಕಾಗ್ಲ ಎಂಕುಲು ಏರ್ಲ ಇಜ್ಜೆ ಆದಾಗ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.